ನೀವು ಹುಟ್ಟಿರುವಂತ ತಿಂಗಳಿಂದ ನೀವು ಯಾವ ಪ್ರಾಣಿಗೆ ಹೋಲಿಕೆ ಆಗ್ತೀರಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜನವರಿ, ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿರ್ತೀರಾ, ಲಾಯಲ್ ಆಗಿರ್ತೀರಾ, ಸೈಲೆಂಟ್ ಆಗಿರ್ತೀರಾ, ಮತ್ತೆ ತುಂಬಾ ಪವರ್ಫುಲ್ ಆಗಿರ್ತೀರಾ. ನೀವೆಲ್ಲೇ ಹೋದ್ರೇನೋ ಒಂದು ಪರ್ಪಸ್ ಅಲ್ಲಿ ಹೋಗಿರ್ತೀರಾ, ಮತ್ತೆ ನಿಮ್ಮ ಸುತ್ತ ಇರೋನೆಲ್ಲ ತುಂಬಾ ಪ್ರೊಟೆಕ್ಟ್ ಮಾಡ್ತೀರಾ. ನೀವು ಒಬ್ರೇ ಹೋಗಕ್ಕೆ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತೀರಾ. ಫೆಬ್ರವರಿ, ಬಟರ್ಫ್ಲೈ, ನೀವು ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗ್ತಾನೆ ಇರ್ತೀರಾ. ನೀವು ತುಂಬಾ ಬ್ಯೂಟಿಫುಲ್ ಆಗಿರ್ತೀರಾ, ಮತ್ತೆ ನಿಮ್ಮನ್ನ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ನೀವು ಈ ಪ್ರಪಂಚನ ತುಂಬಾ ಡಿಫ್ರೆಂಟ್ ಆಗಿ ನೋಡ್ತೀರಾ. ನೀವ್ ಎಲ್ಲೇ ಹೋದ್ರೇನೋ ಒಂದು ಬದಲಾವಣೆ ತರ್ತೀರಾ. ಮಾರ್ಚ್ ಅಲ್ಲಿ ಹುಟ್ಟಿರೋರು ಜಿಂಕೆ, ನೀವು ತುಂಬಾ ಜೆಂಟಲ್ ಆಗಿರ್ತೀರಾ, ಮತ್ತೆ ತುಂಬಾ ಸೆನ್ಸಿಟಿವ್ ಆಗಿರ್ತೀರಾ, ಮತ್ತೆ ನೀವು ನಿಮ್ಮ ಜೀವನದಲ್ಲಿ ತುಂಬಾ ಕ್ವೈಟ್ ಆಗಿ ಮೂವ್ ಆಗ್ತೀರಾ. ನಿಮ್ಮ ಸೀಕ್ರೆಟ್ಸ್ ನ ನೀವು ಯಾರಿಗೂ ಹೇಳಲ್ಲ. ನೀವು ಪ್ರತಿಯೊಬ್ಬರ ಎಮೋಷನ್ ಅರ್ಥ ಮಾಡ್ಕೊಂತೀರಾ, ಮತ್ತೆ ನಿಮ್ಮ ಸರೌಂಡಿಂಗ್ ಅಲ್ಲಿ ಏನ್ ನಡೀತಿದೆ ಅನ್ನೋದು ನೀವು ತುಂಬಾ ಗಮನ ಇಟ್ಟು ಅಬ್ಸರ್ವ್ ಮಾಡ್ತೀರಾ. ಏಪ್ರಿಲ್, ಲಯನ್, ತುಂಬಾ ಬೋಲ್ಡ್ ಆಗಿರ್ತೀರಾ, ಕಾನ್ಫಿಡೆಂಟ್ ಆಗಿರ್ತೀರಾ. ನೀವು ಹುಟ್ಟಿರೋದೇ ಲೀಡ್ ಮಾಡಕ್ಕೆ, ಎಲ್ಲದರಲ್ಲೂ ಇನಿಷಿಯೇಟಿವ್ ತಗೊಂತೀರಾ. ನೀವೆಲ್ಲರ ಹತ್ರ ರೆಸ್ಪೆಕ್ಟ್ ನ ಬಯಸ್ತೀರಾ. ನೀವು ಏನ್ ನಂಬ್ತಿರೋ ಅದಕ್ಕೆ ತುಂಬಾ ಫೈಟ್ ಮಾಡ್ತೀರಾ. ಮೇ ತಿಂಗಳು ಬಂದಿ ಬಿಯರ್ಡ್, ಸ್ಟ್ರಾಂಗ್ ಆಗಿರ್ತೀರಾ, ತುಂಬಾ ರಿಲಯಬಲ್ ಆಗಿರ್ತೀರಾ. ಜನ ನಿಮ್ಮನ್ನ ನಂಬೋದು. ನೀವು ಒಂದ್ಸಲಿ ಮಾತ್ ಕೊಟ್ರೆ ಎಂತ ಕಷ್ಟ ಬಂದ್ರೇನೋ ನೀವು ನಡೆಸ್ಕೊಡ್ತೀರಾ. ನಿಮ್ಮಲ್ಲಿ ಒಂದು ಅಗಾಧವಾದ ಶಕ್ತಿ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ನೀವೆಲ್ಲೇ ಹೋದ್ರು ನಿಮ್ಮ ಪ್ರೆಸೆನ್ಸ್ ಎದ್ದಿ ಕಾಣಿಸ್ತಾ ಇರುತ್ತೆ. ಜೂನ್, ಡಾಲ್ಫಿನ್, ತುಂಬಾ ಇಂಟೆಲಿಜೆಂಟ್ ಆಗಿರ್ತೀರಾ, ಸೋಷಿಯಲ್ ಮತ್ತೆ ಎಮೋಷನಲ್ ಆಗಿ ತುಂಬಾ ಡೀಪ್ ಆಗಿರ್ತೀರಾ. ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ನಿಮ್ಮ ಬಾಂಡ್ ಬಂದಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ ಜೊತೆ ಇರೋರಿಗೆ ನೀವು ತುಂಬಾ ಖುಷಿ ತಂದೆ. ಜುಲೈ, ಎಲಿಫೆಂಟ್, ನೀವು ತುಂಬಾ ಡೀಪ್ ಆಗಿ ಎಮೋಷನಲ್ ಆಗಿರ್ತೀರಾ, ತುಂಬಾ ಪ್ರೊಟೆಕ್ಟಿವ್ ಆಗಿರ್ತೀರಾ. ಯು ಹ್ಯಾವ್ ಅ ಇನ್ಕ್ರೆಡಿಬಲ್ ಮೆಮೊರಿ. ನೀವು ಯಾವುದನ್ನು ಕೂಡ ಮರೆಯೋದೇ ಇಲ್ಲ. ಒಂದು ಖುಷಿ ವಿಷಯ ಆಗ್ಲಿ ಅಥವಾ ದುಃಖದ ವಿಷಯ ಆಗ್ಲಿ, ಎಷ್ಟೇ ವರ್ಷ ಹಳೇದಾದ್ರೇನು ಅದ್ ನಿಮ್ಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ. ನೀವು ತುಂಬಾ ಲಾಯಲ್ ಆಗಿರ್ತೀರಾ. ಯಾವ ಮಂತ್ ಅವರು ನಿಮ್ಮಷ್ಟು ಲಾಯಲ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಇಂಪಾಸಿಬಲ್. ಆಗಸ್ಟ್ ಅಲ್ಲಿ ಹುಟ್ಟಿರೋರು ಪೀಕಾಕ್, ನೀವು ತುಂಬಾ ಕಾನ್ಫಿಡೆಂಟ್ ಆಗಿರ್ತೀರಾ, ವೈಬ್ರೆಂಟ್ ಆಗಿರ್ತೀರಾ, ಇಂಪಾಸಿಬಲ್ ಟು ಇಗ್ನೋರ್. ನಿಮ್ಮನ್ನ ಇಗ್ನೋರ್ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಒಂದ್ ರೀತಿ ಮ್ಯಾಗ್ನೆಟ್ ಇದ್ದ ಹಾಗೆ. ಯು ಲವ್ ಟು ಬಿ ಅಡ್ಮೈರ್ಡ್. ಯು ಆರ್ಂಟ್ ಅಫ್ರೇಡ್ ಟು ಶೋ ಯುವರ್ ಟ್ರೂ ಕಲರ್ಸ್. ನೀವು ಯಾರಿಗೂ ಭಯ ಪಡಲ್ಲ. ನೀವು ಏನ್ ಹೇಳ್ಬೇಕೋ ಅದನ್ನ ಹೇಳ್ತೀರಾ. ನೀವು ಏನ್ ಮಾತಾಡ್ಬೇಕೋ ಅದನ್ನ ಮಾತಾಡ್ತೀರಾ. ಯು ಡೋಂಟ್ ಕೇರ್ ಫಾರ್ ಎನಿ ಒನ್. ದಟ್ ಈಸ್ ವಾಟ್ ಯು ಆರ್. ಸೆಪ್ಟೆಂಬರ್, ಹೌಲ್, ತುಂಬಾ ವೈಸ್ ಆಗಿರ್ತೀರಾ, ಸೈಲೆಂಟ್ ಆಗಿ ಎಲ್ಲ ಅಬ್ಸರ್ವ್ ಮಾಡ್ತೀರಾ. ಯು ಆರ್ ಅ ಸೈಲೆಂಟ್ ಇಂಟೆಲಿಜೆಂಟ್. ನೀವು ತುಂಬಾ ಅಬ್ಸರ್ವ್ ಮಾಡ್ತೀರಾ. ಬೇರೆಯವ್ರು ಮಿಸ್ ಮಾಡಿದ್ರೇನೋ ನೀವು ಮಿಸ್ ಮಾಡಲ್ಲ. ನಿಮ್ಮ ಅಬ್ಸರ್ವೇಷನ್ ಪವರ್ ತುಂಬಾ ಚೆನ್ನಾಗಿದೆ. 10 ಜನ ಹುಡ್ಕಕ್ ಆಗದೆ ಇರೋದು ನೀವು ತುಂಬಾ ಸಲೀಸಾಗಿ ಹುಡುಕ್ತೀರಾ. ನೀವು ಮಾತಾಡಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಿ ಮಾತಾಡ್ತೀರಾ. ಅಕ್ಟೋಬರ್, ಸ್ವಾನ್, ಗ್ರೇಸ್ಫುಲ್, ಚಾರ್ಮಿಂಗ್ ಅಂಡ್ ಡಿಸಿಪಿಟಿವ್ಲಿ ಸ್ಟ್ರಾಂಗ್. ನೀವು ತುಂಬಾ ಶಾಂತವಾಗಿರ್ತೀರಾ. ಎಂತ ಸಿಚುಯೇಷನ್ ಬಂದ್ರೂ ಶಾಂತವಾಗಿ ಹ್ಯಾಂಡಲ್ ಮಾಡ್ತೀರಾ. ತುಂಬಾ ಟೆನ್ಷನ್ ತಗೊಳಲ್ಲ. ಹೇಗೆ ಒಂದು ಬಾತ್ಕೊಳ್ಳಿ ನೀರಲ್ಲಿ ಶಾಂತವಾಗಿ ಹೋಗುತ್ತೋ ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಶಾಂತವಾಗಿ ಮೂವ್ ಆಗ್ತೀರಾ. ನವಂಬರ್, ಈಗಲ್, ತುಂಬಾ ಇಂಟೆನ್ಸಿವ್ ಆಗಿರ್ತೀರಾ, ಮಿಸ್ಟೀರಿಯಸ್ ಆಗಿರ್ತೀರಾ, ಪವರ್ಫುಲ್ ಆಗಿರ್ತೀರಾ, ಮತ್ತೆ ತುಂಬಾ ಫೋಕಸ್ಡ್ ಆಗಿರ್ತೀರಾ. ನೀವು ಸಣ್ಣ ಪುಟ್ಟಕ್ಕೆಲ್ಲ ಆಸೆ ಪಡಲ್ಲ, ದೊಡ್ಡದಕ್ಕೆ ನೀವು ಆಸೆ ಪಡೋದು. ನೀವು ಗುರಿ ನೋಡಿ ಹೊಡಿತೀರಾ. ಹೇಗೆ